ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಗಳಿಂದ ಈಗಾಗಲೇ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಪ್ರತಿಭಟನೆಯಲ್ಲೂ ಕೂಡ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಮಾಜಿ MLC ಅವರು ಕೂಡ, ಈಗ ಹಾಲಿ MLC ಅವರು ಕೂಡ ಇದ್ದಾರೆ, ನವೀನ್ ಅವರು. ಅವ್ರನ್ನ ಮಾತನಾಡ್ತೀನಿ. ಸರ್, ನಿಮ್ಮ ಆಗ್ರಹ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ? ರೇಣುಕಾಸ್ವಾಮಿ ಕೊಲೆಗೆ ನ್ಯಾಯ ಕೊಡಿಸಬೇಕಾಗಿದೆ. ಇವತ್ತು ಅಮಾಯಕ ಒಬ್ಬ ಕ್ಷುಲ್ಲಕ ಕಾರಣಕ್ಕೋಸ್ಕರ ಮನೆಗೆ ಆಧಾರವಾಗಿದ್ದಂಥ ಒಬ್ಬ ಮಗನನ್ನ ಬೆಂಗಳೂರಿಗೆ ಕರೆಸಿ ದಾರುಣವಾಗಿ ಹತ್ಯೆ ಮಾಡಿರುವಂಥದ್ದು, ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಿರುವಂಥದ್ದು ನಿನ್ನೆ ಪೂರ್ತಿ ಮಾಧ್ಯಮಗಳಲ್ಲಿ ನಾವು ನೋಡಿದೆ. ನಾಗರಿಕ ಸಮಾಜ ತಲೆ ತಗ್ಸುವಂಥ ಕೆಲಸ. ಆ ವ್ಯಕ್ತಿ ಯಾರೇ ಆಗಿರ್ಬೋದು, ಅವನು ಎಂಥ ದೊಡ್ಡ ನಟನೆ ಆಗಿರ್ಬೋದು, ಕೊಲೆ ಮಾಡುವಂಥ ಹಕ್ಕು ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಏನಾದರೂ ತಪ್ಪಾಗಿದ್ರೆ ಅದು ಕಾನೂನಿದೆ. ಅದನ್ನು ಬಿಟ್ಟು ತಾನು ತನ್ನ ಸಹಚರರು ಆತನ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವಂಥದ್ದು ಇವತ್ತು ಇಡೀ ನಾಗರಿಕ ಸಮಾಜ ಖಂಡನೆ ಮಾಡ್ತಾ ಇದೆ. ಚಿತ್ರದುರ್ಗದ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಈ ಪ್ರತಿಭಟನೆಯನ್ನ ಮಾಡಿ ಅವರಿಗೆ ಅತಿ ಕಠಿಣ ಶಿಕ್ಷೆನ ಕೊಡಬೇಕು. ಕಾನೂನಲ್ಲಿ ಏನು ಅತಿ ಕಠಿಣ ಶಿಕ್ಷೆ ಇದೆ ಅದನ್ನ ಆತನಿಗೆ ಮತ್ತು ಆತನ ಶಾಸಕರಿಗೆ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನ ಮಾಡ್ತೇವೆ. ಸರ್, ಈಗ ಮುಂದಿನ ಹಂತದಲ್ಲಿ ಯಾವ ರೀತಿ ಇಲ್ಲಿರುತ್ತೆ ಹೋರಾಟ? ಯಾಕಂದ್ರೆ ಈ ಕ್ಷಣಕ್ಕೆ ಇದು ಎಂಡ್ ಆಗುತ್ತಾ ಅಂತ ಹೇಳಿ? ಖಂಡಿತ ಇದು ಮುಗಿಯೋದಿಲ್ಲ. ಈ ಹೋರಾಟ ನಾವು ಇವತ್ತು ಏನು ಪ್ರಾರಂಭ ಮಾಡಿದ್ದೇವೆ, ಕಾನೂನಿನ ಭಯ ಎಲ್ಲರಿಗೂ ಇರಬೇಕು. ತಾನೊಬ್ಬ ಸ್ಟಾರ್ ಅನ್ನುವಂಥ ಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ಹಕ್ಕು ಯಾರಿಗೂ ಕೊಟ್ಟಿಲ್ಲ. ಹಾಗಾಗಿ ಹೋರಾಟವನ್ನು ನಾವು ಇವತ್ತು ಬೀದಿಯಲ್ಲಿ ಇಟ್ಟು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಸದನದೊಳಗೂ ಹೊರಗೂ ಎಲ್ಲ ಕಡೆಯಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಹೋಗೋ ತನಕ ನಾವು ಈ ಹೋರಾಟವನ್ನ ಮಾಡ್ತೇವೆ. DC ಅವ್ರಿಗೆ ಏನಂತ ಮನವಿ ಮಾಡ್ತೀರಾ ಈಗ ಅಂತ? DC ಅವರಿಗೆ ನಮ್ಮ ಮನವಿ ಏನಂತಂದ್ರೆ, ಈ ಘಟನೆಯಲ್ಲಿ ಯಾವುದೇ ತಿರ್ಚುವಂತ ಕೆಲಸ ಮಾಡಬಾರ್ದು, ತಪ್ಪಿತಸ್ಥರನ್ನ ಕಾಪಾಡುವಂತ ಕೆಲಸ ಮಾಡಬಾರ್ದು. ಈಗಾಗಲೇ ಅವ್ರನ್ನ ಏಟು ಮಾಡಿದ್ದಾರೆ, ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ತಿಳಿಸಬೇಕು. ಹಾಗಾಗಿ ಅದನ್ನ DC ಅವ್ರ ಮೂಲಕ ನಾವು ಕಾನೂನನ್ನ ಸರಿಯಾದಂಥ ಸೆಕ್ಷನ್ಗಳು ಹಾಕಿ ಅವರನ್ನ ಸರಿಯಾದಂಥ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಪ್ರತಿಭಟನಾಕಾರರು ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ದರ್ಶನ್ ತೂಗುದೀಪ್ ಅವರ ಒಂದು ಫೋಟೋಗೆ ಕೂಡ ಬೆಂಕಿ ಹಚ್ಚುವಂತ ಕೆಲಸವನ್ನ, ಜೊತೆಗೆ ಈಗಾಗಲೇ ಕಂಪ್ಲೀಟ್ ಫೋಟೋಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಪ್ರತಿಭಟನಾಕಾರರು ಸಾಕಷ್ಟು ಸಂಖ್ಯೆಯಲ್ಲಿ IB ಮುಂಭಾಗದಲ್ಲಿ, ಅಂದ್ರೆ ನೀಲಕಂಠೇಶ್ವರ ದೇವಸ್ಥಾನದಿಂದ DC ಕಚೇರಿಗೆ ತೆರಳುವಂತ ಮಾರ್ಗ ಮಧ್ಯದಲ್ಲಿ ಈಗಾಗಲೇ ದರ್ಶನ್ ಅವರ ಒಂದು ಭಾವಚಿತ್ರವನ್ನ ಸುಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ಅಂತ ಹೇಳಿ ಕಾಲಿನಲ್ಲಿ ತುಳಿದು ಆ ಒಂದು ಭಾವಚಿತ್ರವನ್ನ ಈಗಾಗಲೇ ಸುಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಸಿಗ್ತಾರೆ. ಈಗಾಗಲೇ DC ಕಚೇರಿಗೆ ತೆರಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ DC ಕಚೇರಿಗೆ ತೆರಳಿ ಇಲ್ಲಿ DC ಕಚೇರಿಯಲ್ಲಿ DC ಅವರಿಗೆ ಒಂದು ಮನವಿಯನ್ನ ಮಾಡ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಮುಂದಿನ ಹಂತದ ತನಿಖೆ ನಡಿಬೇಕು, ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಷ್ಪಕ್ಷಪಾತವಾದ ಒಂದು ತನಿಖೆ ನಡಿಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಪ್ರತಿಭಟನಾಕಾರರು ಬಂದು ಈಗಾಗಲೇ ಪ್ರತಿಭಟನೆಯಲ್ಲೂ ಕೂಡ ಭಾಗವಹಿಸಿರುವಂಥದ್ದು. ಈಗ ಸದ್ಯ ಮಾಜಿ ಶಾಸಕರಾಗಿರುವಂಥ SK ಬಸವರಾಜನ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ DC ಕಚೇರಿ ಹತ್ತ ಬರ್ತಾ ಇದೆ, ಏನು ಹೇಳ್ತೀರಾ? ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡೋದೇನೆಂದರೆ, ದರ್ಶನ್ ಅವರು ಕಾಂಗ್ರೆಸ್ ಪ್ರಚಾರಕರಾಗಿರೋದ್ರಿಂದ ಅವರನ್ನು ಉಳಿಸುವಂಥ ಪ್ರಯತ್ನಗಳು ನಡೀತವೆ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ. ಆ ಕಾರಣ ಇದನ್ನು ಉನ್ನತ ಮಟ್ಟದ, ಅಂದರೆ CBI ಅಂತಹ ಸಂಸ್ಥೆಗೆ ತನಿಖೆಗೆ ಕೊಟ್ಟರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಅಭಿಮಾನಿಗಳು, ಇವತ್ತೇನು ದರ್ಶನ್ ಅವರ ಅಭಿಮಾನಿಗಳಿದ್ದಾರೆ, ಅವರು ದರ್ಶನ್ ಅವರ ಇನ್ನೊಂದು ಮುಖವನ್ನು ತಿಳಿದುಕೊಳ್ಬೇಕು. ಕೇವಲ ಬಣ್ಣ ಹಚ್ಚಿಕೊಂಡು ಪರದೆ ಮೇಲೆ ಬಂದಂಥ ಮುಖ ಬೇರೆ, ಇವತ್ತು ನಿಜ ಜೀವನದಲ್ಲಿರುವಂಥ ಮುಖ ಬೇರೆ ಅನ್ನೋದನ್ನು ತಿಳಿದುಕೊಂಡು ಅವರಿಗೆ ಬೆಂಬಲಿಸೋದನ್ನು ಇವತ್ತಿನಿಂದ ಕೈ ಬಿಡಬೇಕು ಅಂತೇಳಿ ಇವತ್ತು ಎಲ್ಲ ಅಭಿಮಾನಿಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಸರ್, ಈಗ ನಡೀತಿರುವಂತಹ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಇವರೆಗೂ ಚೆನ್ನಾಗಿದೆ. ಯಾಕೆಂದ್ರೆ ಅವರನ್ನ ತಪ್ಪಿಸ್ಕೊಳ್ಳಕ್ಕೆ ಅವಕಾಶ ಕೊಡದಂಗೆ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ತಮ್ಮ ಒಂದು ಕಾರ್ಯದಕ್ಷತೆಯನ್ನ ತೋರಿಸಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಹಾಕುವಾಗ ಅಥವಾ ಇನ್ನೊಂದು ಅದನ್ನ ಆರೋಪಿಯಾಗಿ ಉಳಿಸುವಂತ ಸಂದರ್ಭದಲ್ಲಿ ಅದನ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನೋ ಅನುಮಾನ ಇದೆ. ಆ ಬಗ್ಗೆ ಪೊಲೀಸರು ತಮ್ಮ ಒಂದು ಪ್ರಾಮಾಣಿಕತೆಯನ್ನ ಮೆರಿಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ರಾಜ್ಯ ಸರ್ಕಾರದ ಯಾವುದೇ ವ್ಯಕ್ತಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದರಲ್ಲಿ
ಭಾಗಿಯಾಗಬಾರ್ದು, ತಮ್ಮ ಒಂದು ಪ್ರಭಾವವನ್ನು ಬೀರಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ನೀವು ಕೂಡ ಬಹಳಷ್ಟು ವರ್ಷದಿಂದ ಕಾಶಿನಾಥಯ್ಯ ಅವ್ರನ್ನ ನೋಡಿದ್ದೀರಾ, ಒಬ್ಬರೇ ಮಗ, ಈ ಸಂದರ್ಭದಲ್ಲಿ ಅವ್ರಿಗೆ ಮಾತನಾಡಿಸ್ತಾ ಅಂತ. ಕಾಶಿನಾಥಯ್ಯನವರು ಬಹಳಷ್ಟು ಸಾತ್ವಿಕ ಜನ, ಯಾವುದೇ ಒಂದು ಗದ್ದಲ ಗಲಾಟೆಗೆ ಹೋಗಲಾರದಂಥ ಜನ, ಅಂತ ಒಂದು ಕುಟುಂಬ ಅವ್ರದ್ದು, ಇಡೀ ಸಮಾಜಕ್ಕೆ ಬೇಕಾದಂಥ ಕುಟುಂಬ. ಅಂತ ಒಂದು ಸ್ವಾಮಿ ಏನು ಅವರ ಮನೆತನ ಅಂದರೆ ಬಹಳಷ್ಟು ಸ್ವಾಮೀಜಿಗಳವರ ಸಂಪರ್ಕ ಇರುವಂಥ ಒಂದು ಕುಟುಂಬ ಆಗಿದೆ. ಅಂಥ ಒಂದು ಸಾತ್ವಿಕ ಸಮಾಜ ಕುಟುಂಬಕ್ಕೆ ಇಂಥ ಒಂದು ಆಘಾತ ಬಂದಿರೋದು ನಿಜವಾಗ್ಲೂ ಬಹಳಷ್ಟು ನೋವಿನ ಸಂಗತಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಓಕೆ, ಫೈನಲಿ ಏನು ಸರ್ ನಿಮ್ಮ ಆಗ್ರಹ? ಇದನ್ನ ಸರ್ಕಾರ ಸಿಬಿಐಗೆ ಒಪ್ಪಿಸಿ ಸತ್ತಂತ ರೇಣುಕಸ್ವಾಮಿಗೆ ನ್ಯಾಯ ಒದಗಿಸಬೇಕು. ಮುಂದೆ ರಾಜ್ಯದಲ್ಲಿ ಇಂಥ ಘಟನೆಗಳು ಪುನರಾವರ್ತನೆ ಆಗಬಾರದು. ಆ ರೀತಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂದ್ರೆ ಸಿಬಿಐಗೆ ವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಡ್ತೀವಿ. ಇದಿಷ್ಟು ಮಾಜಿ ಶಾಸಕ ಎಸ್ ಕೆ ಬಸವರಾಜನ್ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ಈಗ ಪ್ರತಿಭಟನಾಕಾರರು ಮುಂದಿನ ಹಂತದಲ್ಲಿ ಉನ್ನತ ಮಟ್ಟದ ತನಿಖೆ ಆಗ್ಬೇಕು, ತನಿಖೆ ಆಗದೆ ಹೋದ್ರೆ ನಾವು ಇಲ್ಲಿಗೆ ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಈಗಷ್ಟೇ DC ಸರ್ಕಲ್ಗೆ ಪ್ರತಿಭಟನಾ ರ್ಯಾಲಿ ಬಂದಿದೆ. ಈಗಾಗಲೇ ಸಾಕಷ್ಟು ಜನ ಪ್ರತಿಭಟನಾಕಾರರು DC ಸರ್ಕಲ್ಗೆ ಬಂದಿದ್ದಾರೆ. ಈಗ DC ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ಮಾಡಿ, ಅಂದ್ರೆ ಇಲ್ಲಿ ಪ್ರತಿಭಟನೆಗೆ ಪ್ಲಾನ್ ಅನ್ನ ಮಾಡಲಾಗಿದೆ. ಈಗಾಗಲೇ ಪ್ರಮುಖವಾಗಿ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಅವರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಸರ್, ಈಗ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀರಾ, ಏನು ನಿಮ್ಮ ಆಗ್ರಹ ಸರ್? ಅವ್ರಿಗೆ ತಕ್ಕ ಪನಿಷ್ಮೆಂಟ್ ಆಗೋಕ್ಕೆ ಏನೇನು ಕಾನೂನು ಜರುಗಿಸ್ಬೇಕೋ ಅದ್ರ ಪ್ರಕಾರ ಮಾಡಲೇಬೇಕು. ಯಾವುದೇ ಥರವಾದಂಥ ಒಂದು ಯಾರನ್ನ ಅವರು ಪರವಾಗಿ ಮಾತಾಡೋದಕ್ಕೆ ಅವಕ್ಕೆ ಅವರು ಬಗ್ಗದಾಗೆ ಕಾನೂನು ರೀತಿಯಲ್ಲಿ ನಮ್ಮ ಈ ನೆಲದ ಏನು ಕಾನೂನಿದೆ ಅದ್ರ ಪ್ರಕಾರ ಅವ್ರಿಗೆ ಶಿಕ್ಷೆ ಆಗಬೇಕು. ಅವ್ರಿಗೂ ಕೂಡ ಜೀವಿತಾವಧಿ ಶಿಕ್ಷೆ ಆಗಬೇಕು. ಸರ್, ಈಗ ಉನ್ನತ ಮಟ್ಟದ ತನಿಖೆಗೆ ಏನಾದರೂ ಆಗ್ರಹ ಮಾಡ್ತೀರಾ ಅವರ ಕುಟುಂಬಸ್ಥರ ಜೊತೆ ಮಾತನಾಡಿ ಅಂತ ಹೇಳಿ? ಯಾಕಂದ್ರೆ ಕುಟುಂಬಸ್ಥರು ಉನ್ನತ ಮಟ್ಟದ ತನಿಖೆ ಮಾಡೋದು ಭಾಳ ಮುಖ್ಯ. ಅದ್ರ ಜೊತೆಗೆ ಮೇಲ್ನೋಟಿಗೆ ಸಿಗ್ಬಿದ್ದಿದ್ದಾರೆ ಅವರು. ಮೇಲ್ನೋಟಿಗೆ ಎವಿಡೆನ್ಸ್ ಇರೋದ್ರಿಂದ ಈ ಬಲು ಸುಲಭವಾಗಿ ಅವರು ಈಗಾಗಲೇ ಟ್ರ್ಯಾಪ್ ಆಗಿರೋದ್ರಿಂದ, ಮಾಡಿರೋದು ಕಣ್ಣೆದುರಿಗೆ ಸಿಕ್ಕಿರೋದ್ರಿಂದ ಅಷ್ಟು ಭಾಳ ಒಳ್ಳೆಯದು. ಅದನ್ನು ಮಾಡಿದ್ರು ಇನ್ನೂ ಒಳ್ಳೆಯದು. ಬಟ್ ಈಗಾಗಲೇ ಸಿಕ್ಕಿದ್ರಿಂದ ಅವನ್ನ ಏನು ಕಾನೂನು ಪ್ರಕಾರ ಏನು ಜೀವಾವಧಿ ಶಿಕ್ಷೆ ಏನಿದೆ ಅದು ಕೊಡಿಸ್ತಕ್ಕಂಥದ್ದು ಸೂಕ್ತ ಅವ್ರಿಗೆ ಪನಿಷ್ಮೆಂಟ್ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಪ್ರಕರಣ ದಾಖಲಾಗಿದೆ, ಆರೋಪಿ ಅರೆಸ್ಟ್ ಕೂಡ ಆಗಿದ್ದಾರೆ. ಆದರೆ ಗೃಹ ಸಚಿವರು ಹೇಳ್ತಾರೆ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅಂತ ತಿಳ್ಕೊಳ್ತೀನಿ ಅಂತ. ಏನು ಹೇಳ್ತೀರಾ ಇದಕ್ಕೆ ಸಂಬಂಧಪಟ್ಟಂಗೆ? ನಮ್ಮ ರಾಜ್ಯದ ಕಳೆದ 1 ವರ್ಷದಿಂದ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಲಾ ಆ್ಯಂಡ್ ಆರ್ಡರ್ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಅಂತ ನಿಮ್ಗಾಗಲೇ ಸುಮಾರು ದಿವಸದಿಂದ ನಡೀತಾ ಇರ್ತಕ್ಕಂಥ ಇನ್ಸಿಡೆಂಟ್ಗಳಿಂದ ಗೊತ್ತಾಗ್ತಾ ಇದೆ ನಿಮಗೆ. ಮಂಗಳೂರಿನಿಂದ ಹಿಡಿದು ಹುಬ್ಬಳ್ಳಿಯಿಂದ ಹಿಡಿದು ಇವೆಲ್ಲವೂ ನೋಡ್ತಾ ಇರೋದ್ರಿಂದ ಅದನ್ನೇನು ಹೊಸದಾಗಿ ಹೋಮ್ ಮಿನಿಸ್ಟರ್ ಹೇಳ್ತಕ್ಕಂಥದ್ದು ವಿಶೇಷ ಏನಲ್ಲ. ಅವ್ರು ಯಾವಾಗಲೂ ಏನೇ ಇನ್ಸಿಡೆಂಟ್ ಆದರೂ ಅದನ್ನ ಯಾವಾಗಲೂ ಈ ರೀತಿ ಹೇಳ್ತಾನೆ ಇರ್ತಾರೆ ಅವರು. ಸರ್, ಅಂದ್ರೆ ಇಲ್ಲಿವರೆಗೂ ತನಿಖೆ ಎಲ್ಲ ಒಂದ್ ಕಡೆ ಸರ್ಕಾರದ ಒತ್ತಡ ಏನಾದ್ರು ತನಿಖಾಧಿಕಾರಿಗಳು ಪೊಲೀಸರ ಮೇಲಿದೆ ಅಂತ ಗೊತ್ತಿಲ್ಲದಲೇ ನಾನು ಅವ್ರ ಮೇಲೆ ವಿನಾಕಾರಣ ಅವ್ರಿಗೆ ನಾನು ಅವ್ರ ಮೇಲೆ ಈಗ DC ಅವರಿಗೆ ಲಾಸ್ಟ್ ಫೈನಲ್ ಆಗಿ ಏನಂತ ಆಗ್ರಹ ಮಾಡ್ತೀರಾ ಸರ್? ಸಮಾಜದ ಸಾರ್ವಜನಿಕರೆಲ್ಲ ಸೇರಿ ಏನು ಆಗ್ರಹ ಮಾಡ್ತಾರೆ ಅದರಂತೆ ನಮ್ಮದು. ಇದಿಷ್ಟು ಮಾಜಿ ಶಾಸಕ ತಿಪ್ಪಾರೆಡ್ಡಿ ಅವರ ಮಾತು. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಸಾಕಷ್ಟು ಮುಖಂಡರ ಸಮ್ಮುಖದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೀತಾ ಇದೆ. ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ DC ಸರ್ಕಲ್ನಲ್ಲಿ ನಿಂತು ಪ್ರತಿಭಟನೆಯನ್ನ ಮಾಡುವಂತ ಕೆಲಸವನ್ನ ಈಗಾಗಲೇ ಪ್ರತಿಭಟನಾಕಾರರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ನಿಷ್ಪಕ್ಷಪಾತವಾದ ತನಿಖೆ ಜೊತೆಗೆ ನ್ಯಾಯ ದೊರಕಿಸಿಕೊಡಬೇಕು ರೇಣುಕಾಸ್ವಾಮಿ ಅವರಿಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರವಾಗಿ, ಜೊತೆಗೆ DC ಅವರಿಗೆ ಮನವಿಯನ್ನ ಸಲ್ಲಿಸೋದ್ರ ಮುಖಾಂತರವಾಗಿ ಇಲ್ಲಿ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಅಥವಾ ಈ ಪ್ರತಿಭಟನೆಯ ಮೂಲ ಉದ್ದೇಶ ಆಗಿರುವಂಥದ್ದು. ಹಾಗಾಗಿ ಈಗ ಸದ್ಯ ಪ್ರತಿಭಟನೆ DC ಸರ್ಕಲ್ಗೆ ತಲುಪಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ DC ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸೋದಕ್ಕೆ ಪ್ರತಿಭಟನಾಕಾರರು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.